ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಏನ್ರಿ ಆನಂದ್, ಮೇಲಿಂದ ಮೇಲೆ ಹೆಡ್ ಆಫೀಸ್ನಿಂದ ಫೋನ್ ಬರ್ತಾ ಇದೆ ನನಗೆ. 10-20 ಸಾವಿರ ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಬೋದಿತ್ತು. 10 ಲಕ್ಷ ಕಳೆದೋಗಿದೆ ಅಂತ ಏನು ಕೂಲಾಗಿ ಹೇಳ್ತಾ ಇದ್ದೀರಿ ನೀವು? ಬಿಲೀವ್ ಮಿ ಸರ್, ಆ ಹಣನ ಖಂಡಿತ ನಾನು ದುರುಪಯೋಗ ಮಾಡ್ಕೊಂಡಿಲ್ಲ. ದುರುಪಯೋಗನೋ ಸದುಪಯೋಗನೋ, ನಾವು ಕ್ಲೈಂಟ್ಸ್ಗೆ ಹಣ ಹೊಂದಿಸ್ಕೊಡ್ಬೇಕಲ್ರಿ. ಈಗ ಅದಕ್ಕೇನು ಮಾಡೋದು? ಯಾರು ಜವಾಬ್ದಾರ ಅದಕ್ಕೆ? ನಾನೇ ಸರ್. ಸರ್ ದಯವಿಟ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ. ಹಣನ ಹೇಗಾದರೂ ಮಾಡಿ ನಾನೇ ತಂದು ಕಟ್ತೀನಿ. ಪ್ಲೀಸ್ ಸರ್, ನಾನು ನಂಬಿ. ಓಕೆ ಆನಂದ್, ನಿಮಗೆ 24 ಅವರ್ಸ್ ಟೈಮ್ ಕೊಡ್ತಾ ಇದ್ದೀನಿ. ಅದು ನೀವು ಇಷ್ಟು ದಿವಸ ಮಾಡಿರೋ ಒಳ್ಳೆ ಲಾಯಲ್ ಸರ್ವಿಸಿಂದ ಮತ್ತು ನಿಮ್ಮ ತಂದೆಯವರ ನಡತೆ ಮೇಲಿನ ನಂಬಿಕೆಯಿಂದ. ಅಷ್ಟರಲ್ಲಿ ಹೇಗಾದರೂ ಮಾಡಿ ಹಣ ಕಟ್ಬಿಡಿ. ಹೆಡ್ ಆಫೀಸ್ನವ್ರ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ಕೋತೀನಿ. ಬಟ್ ಆ ಟೈಮ್ ಮೀರಿದ್ರೆ ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಐ ಹ್ಯಾವ್ ಟು ಗೋ ಟು ಪೊಲೀಸ್. ಥ್ಯಾಂಕ್ ಯು ಸರ್. ಪೊಲೀಸರ ಹತ್ರ ಹೋಗೋ ಅಗತ್ಯ ಬರೋದಿಲ್ಲ. ನಾನು ಇನ್ನು ಬರ್ತೀನಿ ಸರ್. ಹಾಂ ಸುರೇಶ್, ನಿನ್ನ ಗಡ್ಡಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವರು ಒಳ್ಳೇದು ಮಾಡ್ತಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ತೊಂದರೆ ಕೊಡದೆ ಇರ್ಬೋದಲ್ಲ. ನಾನು ಮೊದಲೇ ಅವ್ರಿಗೆ ವಾರ್ನ್ ಮಾಡಿದ್ದೀನಿ ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ ಅಂತ. ಆದರೂ ಯಾಕೆ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ? ಒಂದು ಮಾತು ಕೇಳಲ್ಲ, ಅವ್ರಿಗೇನು ಅಧಿಕಾರ ಇದೆ ಅಂತ ನಮ್ಮ ಸಂಸಾರದಲ್ಲಿ ತಲೆ ಹಾಕ್ತಾ ಇದ್ದಾರೆ. ನೋಡ್ದಾ, ಅದಕ್ಕೆ ನಾನು ಅವತ್ತೇ ಬರ್ಕಂಡೆ, ಬೇಡ ಕಂದ್ಲ ಮಗ, ಅವ್ರ ಮನೆ ಈಸಕ್ಕೆ ತಲೆ ಹಾಕ್ಬೇಡ ಅಂತ. ಕೇಳ್ತಾನ ಇವನು? ಅಯ್ಯಯ್ಯೋ, ಅವಳು ನನ್ನ ಆದ್ನಿ, ಅವಳಿಗೆ ಒಳ್ಳೇದಾಯ್ತದೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಹಾರಾಡ್ಬಿಟ್ಟ. ಈಗ ನೋಡು, ಅವಳ ಬಾಯಿನಾಗೆ ಕ್ಯಾಕರ್ಸ್ ಉಗಿಸ್ಕೋಬೇಕಾಯ್ತು. ಭಾವನೆನೇ ಇಲ್ದಿರೋ ಮನುಷ್ಯನ ಭಾವ ಅಂತ ಹೇಗೆ ಒಪ್ಕೊಳ್ಳಿ? ಅವರು ನಮ್ಮ ಅಕ್ಕನ ಗಂಡ, ಆದ್ರೆ ನಮ್ಗೆ ಯಾವ ಸಂಬಂಧನೂ ಇಲ್ಲ. ಓಹೋ, ನಾದ್ನಿಯವರು ಯಾವ ಬಂದ್ರಿ? ರುಕ್ಮಿಣಿಯವರೇ, ಇದಕ್ಕೆ ಇಂಗ್ಲಿಷ್ದಿರಾ? ಕಾಫಿ ಗಿಫಿ ಕೊಡೋದಲ್ವಾ? ನಾನು ನಿಮ್ಮ ಉಪಚಾರ ಸ್ವೀಕಾರ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ. ಹೌದಾ ಕಿಟ್ಟಪ್ಪ, ನೀ ಹುಡುಗಿನ ನೋಡಕ್ ಬಂದಿರೋ ಗಣ್ಣವ್ರ ಮನೆಗೆ ಹೋಗಿದ್ಯಾ? ಹೌದು, ಹೋಗಿದ್ದೆ. ಏನೀಗ? ತಪ್ಪಾಗಿರೋದು ನೀವಲ್ಲಿ ಹೋಗಿರೋದ್ರಿಂದ ಅಲ್ಲ, ನೀವಲ್ಲಿ ನಡ್ಕೊಂಡ್ ರೀತಿಯಿಂದ. ನಿಂಗೆ ಯಾಕ್ಲಾ ಬೇಕಿತ್ತಿದೆಲ್ಲ? ಮೊದ್ಲೊಂದು ಕಿತ ಇವರಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡಿದ್ದು ಸಾಕಾಗಿಲ್ವಾ? ಇವ್ರಿಗೋಸ್ಕರ ನಮ್ಮ ಮರವಾದ ಯಾಕ್ಲಾ ತೆಗಿತೀಯ? ಏ ಅಪ್ಪಯ್ಯ, ಇಷ್ಟೇ ಗೊತ್ತಿಲ್ಲದೆ ಏನೇನೋ ಮಾತಾಬೇಡ. ಹೆಣ್ಣು ನೋಡಕ್ ಬಂದಿದ್ದಾಗ ಗೌರವ ಮಾಡಿದ ಗಲಾಟೆಗೆ ಸಂಬಂಧನೇ ಬೇಡ ಅಂತ ಹೋಗಿದ್ರು. ಅದಕ್ಕೆ ಗೌರವ ಮಾಡಿದ ತೆಪ್ಪನ ನಾ ಸರಿ ಮಾಡವಂತ ಹೋಗಿದ್ದೆ. ಅದೇನ್ ತಪ್ಪಾ? ತೆಪ್ಪೆ ಕಂಡ್ಲಾ? ಹೆಂಗಾರು ಹಾಳಾಗಿ ಹೋಗ್ಲಿ ಅಂತ ನೀನ್ ಎದ್ ಬರೋದ್ ಬಿಟ್ಟು ಅವ್ರ ಮನೆ ಗಂಟ ಹೋಗಿದ್ದು ತೆಪ್ಪೆಯ. ಏನು ಪಾಪ ಕಿಟ್ಟಪ್ಪ ಬೀಗರ್ಗೆ ಒಳ್ಳೇದಾಗ್ಲಿ ಅಂತ ಇದೇ ಸಂಬಂಧನ ಬೆಳೆಸಿ ಅಂತ ಕೇಳ್ಕೊ ಬಂದವನೆ. ಅದನ್ನ ಕಂಡು ಈ ಹುಡುಗಿ ಸಂತೋಷ ಪಡೋದ್ಬಿಟ್ಟು ಅವನ್ ಮ್ಯಾಕೆ ದೂರ ಕೊಡ್ತಾವಳೆ. ಅದ್ರ ಜೊತೆಗೆ ನೀವು ಅವನು ನಂಗಿಸ್ತಾ ಇದ್ದೀರಲ್ಲ, ಮತ್ತೀಗ ಏನ್ ಮಾಡ್ಬೇಕು ಅಂತೀರಿ? ಅವನ್ನ ಕ್ಷಮೆ ಕೇಳ್ಬೇಕು. ಯಾರ ಮುಂದೆ ಇವರು ಗನ್ ತೋರಿಸಿ ಗುಂಡಾಗಿರಿ ಮಾಡಿದಾರೋ ಅವ್ರ ಮುಂದೆ ಹೋಗಿ ಕ್ಷಮೆ ಕೇಳ್ಬೇಕು. ನಾನು ನೋಡ್ತಾ ಇವ್ನಿ, ಆವಾಗ್ಲಿಂದ ನೀನು ಒಂದೇ ಸವನೆ ಆವಾಜ್ ಕೊಡ್ತಿದ್ದೀಯಾ. ಈಗ ನೀನು ಎಲ್ಲಿದ್ದೀಯ ಅಂತ ಮರ್ತು ಬಿಟ್ಟಿಯಾ? ನನ್ ಮಗ ಯಾರ ಹತ್ರನೂ ಕ್ಷಮೆ ಕೇಳ್ಬೇಕಾಗಿಲ್ಲ. ಮಾವ, ಇವ್ರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಕ್ಷಮೆ ಕೇಳಲೇಬೇಕು. ಇಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಮರ್ಯಾದೆ ಹಾಳಾಗೋಗುತ್ತೆ. ಯವ್ವಿ 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 ಯವ್ವಿ, ನೋಡಿದ್ರ ಇವಳ ಆಟನ? ನಮ್ಮನೆನಾಗೆ ಇಟ್ಕೊಂಡು ನಮ್ಮನೆ ಮಾನ ಮರವಾದಿ ಹೋದ್ರು ಪರವಾಗಿಲ್ಲ, ಅವ್ರ ಮನೆ ಮಾನ ಮರವಾದಿ ಉಳಿಬೇಕು ಅಂತ ಹೇಳ್ತಾಳಲ್ಲ, ಇದಕ್ಕೇನಂತೀರಿ? ಅಕ್ಕ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವರು ಅವ್ರ ಮನೆಗೆ ಹೋಗಿ ಸಾರಿ ಕೇಳಬೇಕು ಅಷ್ಟೇ.
ಹೊಗೆ ಪಿನ್ನಾನ್ ಗಿಟ್ಟಿ ಓ ಬಂದ್ಬಿಟ್ಲು ಇಲ್ಲಿಗೆ ನನ್ನ ಕಿಟ್ಟಪ್ಪನ್ನ ಕ್ಷಮೆ ಕೇಳಕ್ಕೆ ಆಹಾ ನನ್ನ ಮಗ ಹುಲಿ ಕಣಮ್ಮಿ ಹುಲಿ ಹಾಸ್ಕೊಂಡಿದ್ರು ಹುಲ್ ತಿನ್ನಕ್ಕಿಲ್ಲ ತಿಳ್ಕೊ ಸ್ವಪ್ನ ಕಿತ್ತಿ ಓಹೋ ಇವ್ರು ಹೇಳಿದ ಕೂಡ್ಲೆ ಹೋಗ್ ಕ್ಷಮೆ ಕೇಳಕ್ ಹೋಗ್ಬಿಡ್ತಾನೆ ನಮ್ ಕಿಟ್ಟಪ್ಪ ಕೇಳಕ್ಕಿಲ್ಲ ಆಟಯ್ಯ ಅಲ್ವಲ್ಲ ಕಿಟ್ಟಪ್ಪ ಈಗ ಸಮಾಧಾನ ಆಯ್ತಾ ನಿಮ್ಗೆ? ನೀವ್ ನಮ್ಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ, ದಯವಿಟ್ಟು ತೊಂದರೆ ಮಾತ್ರ ಕೊಡ್ಬೇಡಿ. ಹಠ ಅಹಂಕಾರದಿಂದ ನನ್ ಬಾಳೆನೋ ಹಾಳಾಗೋಯ್ತು, ಈಗ ನನ್ ತಂಗಿ ಬಾಳು ಹಾಳು ಮಾಡ್ಬೇಕಂತಿದ್ದೀರಾ? ಹೋಗಿ ಗಂಡಿನ ಕಡೆಯವ್ರಿಗೆ ಸಮಾಧಾನ ಮಾಡಿ ಬರ್ತೀರಾ ಅನ್ಕೊಂಡ್ರೆ ಜಗಳ ಮಾಡ್ಕೊಂಡು ಬಂದಿದ್ದೀರಾ. ಇಷ್ಟು ದಿನ ನೀವು ಬದಲಾಗ್ತೀರಾ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೆ, ಈಗ ಆ ನಂಬಿಕೆನೂ ಹೊರಟೋಗಿದೆ. ರುಕ್ಮಿಣಿಯವರೇ, ಹೊಸಿ ನನ್ನ ಮಾತು ಕೇಳಿ. ಮತ್ತು ಯಾವ ರಾಣೆಗೂ ಅವ್ರನ್ನ ಎದುರಿಸ್ಬೇಕು ಅಂತ ಗನ್ ಹಿಡಿಲಿಲ್ಲ. ಸುಮ್ಮನೆ ಸಮರ್ಥಿಸ್ಕೊಳಕ್ ನೋಡ್ಬೇಡಿ. ನಿಮ್ಗೆ ಗನ್ನು ಕತ್ತಿ ಎಲ್ಲ ಮಾಮೂಲಾಗಿರ್ಬೋದು, ಆದ್ರೆ ಆ ಜನಕ್ಕೆ ಅದನ್ನ ನೋಡಿದಾಗ ಖಂಡಿತವಾಗ್ಲೂ ಭಯ ಆಗಿರುತ್ತೆ. ಸಮುದ್ರದಲ್ಲಿ ಸಿಹಿ ನೀರು ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದಿತ್ತು ನನ್ನ ತಪ್ಪೆ. ನೀವು ಖಂಡಿತವಾಗ್ಲೂ ಬದಲಾಗಲ್ಲ. ಇನ್ಮೇಲೆ ನಾನು ಈ ಮನೇಲಿದ್ದು ಪ್ರಯೋಜನ ಇಲ್ಲ. ಯಾವಾಗ ನೀವು ನಮ್ಮ ಮನೆಯವ್ರ ನೆಮ್ಮದಿಗೆ ಕಂಟಕ ಆಗ್ತೀರಂತ ಗೊತ್ತಾಯ್ತೋ, ಇನ್ನು ನನ್ನ ನಿಮ್ಮ ಮಧ್ಯೆ ಏನು ಉಳಿದಿಲ್ಲ. ಅಯ್ಯ ಬಿಡ್ತು ರುಕ್ಮಿಣಿಯವರೇ, ಇಷ್ಟಕ್ಕೆಲ್ಲ ಏನೇನೋ ಮಾತಾಡ್ತೀರಾ? ಸರಿ, ನನಗೇನು ಮಾಡಬೇಕು? ನಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಾಗಿದೆ. ಈಗ ನಿರ್ಧಾರ ಮಾಡಬೇಕಾಗಿರೋರು ನೀವೇ. ನಾನು ಇದೇ ಮನೇಲೇ ಇರಬೇಕು ಅನ್ನೋದಾದ್ರೆ ಹೋಗಿ ಗಂಟಿನ ಮನೆಯವ್ರ ಮುಂದೆ ಕ್ಷಮೆ ಕೇಳಿ, ಅವರು ನನ್ನ ತಂಗಿನ ಸೊಸೆಯಾಗಿ ಒಪ್ಕೊಳ್ಳೋಕೆ ಮಾಡಿ. ನಿಮಗೆ ನಾನು ಮುಖ್ಯನೋ ಅಥವಾ ನಿಮ್ಮ ಅಹಂಕಾರ ಮುಖ್ಯನೋ ಯೋಚನೆ ಮಾಡಿ. ಇದ್ಯಾಕ್ಲ ಕಿಟ್ಟಪ್ಪ ನೀನ್ ಈಟೊಂದು ಬದಲಾಗ್ಬಿಟ್ಟೆ? ಬೇರೆಯವ್ರ ಕಾಲು ಮುರಿದು ಕಾಲು ಹೊತ್ತಿಸ್ಕೊಳ್ಳುವಂತ ವಂಶದಾಗ ಉಟ್ಬಿಟ್ಟು ಈಗ ನೀನೇ ಬೇರೆಯವ್ರ ಕಾಲು ಹಿಡಿತೀನಿ ಅಂತೀಯಲ್ಲ ಮಗ. ನೀನ್ ಹಿಂಗೆಲ್ಲ ಮಾಡ್ಬಿಟ್ರೆ ನಮ್ಮ ಮನೆ ಮಾನ ಮರುವಾದಿ ಎಲ್ಲ ಹರಾಜಾಗೋಯ್ತದಲ್ಲ. ಇಲ್ಲ ಕಣವ, ಮಾಡಿದ ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿದ್ರೆ ಮರುವಾದ ಜಾಸ್ತಿ ಆಯ್ತದಂತೆ, ಹಂಗಂತ ರುಕ್ಮಿಣಿಯವ್ರು ಹೇಳ್ತಾ ಇದ್ರು. ಕರ್ಮ ಕರ್ಮ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.